ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ನೋಡ್ರಿ, ಪೈನಾಪಲ್ ಫ್ರೂಟ್. ಈ ಪೈನಾಪಲ್ ಫ್ರೂಟು ತುಂಬಾ ಹೈ ನ್ಯೂಟ್ರಿಷಿಯಸ್ ಇರುವಂತಹ ಫ್ರೂಟು. ಯಾಕಪ್ಪ ಅಂತಂದರೆ ಇದರಲ್ಲಿ ವಿಟಮಿನ್ ಸಿ ತುಂಬ ರಿಚ್ ಇದೆ, ವಿಟಮಿನ್ ಬಿ6 ಇದೆ, ಐರನ್ನು, ಮ್ಯಾಗ್ನೇಸಿಯಮ್ಮು, ಪೊಟ್ಯಾಸಿಯಮ್ಮು, ಕಾಪರು, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ, ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಕೂಡ ಇದರಲ್ಲಿ ಇದೆ. ಸೊ ಇದು ಕ್ಯಾನ್ಸರ್ ಹೈ ರಿಸ್ಕನ್ನು ಕಡಿಮೆ ಮಾಡುವಂತಹ ಗುಣ ಕೂಡ ಇದರಲ್ಲಿ ಇದೆ. ಅರ್ಥ್ರೈಟಿಸ್ ದಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಅರ್ಥ್ರೈಟಿಸ್ ಯಾರ್ಯಾರಿಗೆಲ್ಲ ಇದೆ, ಈ ಹಣ್ಣು ತಿನ್ನೋದವರು ತುಂಬಾ ಒಳ್ಳೆಯದು. ಯಾಕಪ್ಪ ಅಂತಂದರೆ ಪೇನನ್ನು ಕಡಿಮೆ ಮಾಡೋದಕ್ಕೆ, ಸ್ವೆಲ್ಲಿಂಗ್ ಕಡಿಮೆ ಮಾಡೋದಕ್ಕೆ ಮತ್ತು ಇನ್ಫ್ಲಮೇಷನ್ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ವಿಟಮಿನ್ ಸಿ ರಿಚ್ ಇರೋದ್ರಿಂದ ನಾವು ಸ್ಕಿನ್ಗೆ ತುಂಬಾ ಒಳ್ಳೆಯದಂತ ಅನ್ಕೋತೀವಿ. ಬರೀ ಸ್ಕಿನ್ನಿಗೆ ಮಾತ್ರ ಅಲ್ಲ, ಇಮ್ಯುನಿಟಿ ಡೆವಲಪ್ ಮಾಡೋದಕ್ಕೆ ಮತ್ತು ತುಂಬ ಓವರಾಲ್ ಹೆಲ್ತ್ ಚೆನ್ನಾಗಿಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಐರನ್ ಇರೋದ್ರಿಂದ ಅಬ್ಸಾರ್ಷನ್ಗೆ, ಗ್ರೋತ್ಗೆ, ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಪೊಟ್ಯಾಸಿಯಮ್ ಇರೋದ್ರಿಂದ BP ರೆಗ್ಯುಲೇಟ್ ಮಾಡೋದಕ್ಕೆ, ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಹಾರ್ಟ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇವನ್ ಸರ್ಜರಿ ಎಲ್ಲ ಆದಾಗ ಕೂಡ ಜಲ್ದಿ ರಿಕವರ್ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದರಲ್ಲಿ ಬ್ರೊಮೆಲಿಯನ್ ಅಂತ ಹೇಳಿ ಡೈಜೆಸ್ಟಿವ್ ಎಂಜೈಮ್ ಇರೋದ್ರಿಂದ ಡೈಜೆಷನ್ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಮಾಹಿತಿ ಎಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.